ಬಿಗ್ ಬಾಸ್ ಮನೆಯ ರೂಲ್ಸ್ ಅನ್ನೇ ಬ್ರೇಕ್ ಮಾಡಿದ ಕಾವ್ಯ ಅವರ ತಾಯಿ ಹಾಗೂ ತಮ್ಮ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರಲ್ಲಿ ಈಗ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅವರ ತಂದೆ ತಾಯಿಗಳಾಗ್ಬೋದು, ಸಂಬಂಧಿಕರಾಗ್ಬೋದು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂಡ್ ಕಲೀಗ್ಸ್ ಪ್ರತಿಯೊಬ್ರು ಕೂಡ ಬಂದು ಹೋಗ್ತಿದ್ದಾರೆ. ಹಾಗೆಯೇ ಕಾವ್ಯರವರ ತಾಯಿ ಹಾಗೂ ತಮ್ಮ ಕಾವ್ಯರವರನ್ನ ನೋಡ್ಲಿಕ್ಕೆ ಮಾತಾಡ್ಸೋದಕ್ಕೆ ಅಂತ ಬಂದಿದ್ರು. ಸೊ ಬರ್ತಿದಾಗೇನೆ ನಗ್ನಗ್ತಾ ಒಬ್ರಿಗೊಬ್ರು ಮಾತಾಡಿಸ್ಕೊಂಡು ಏನ್ ನಡೀತಿದೆ, ಹೊರಗಡೆ ಏನಾಗ್ತಿದೆ, ಒಳಗಡೆ ಏನಾಗ್ತಿದೆ, ಹಾಗೆ ಸೋಷಿಯಲ್ ಮೀಡಿಯಾ ಎಲ್ಲ ನೀನೇ ಮೇಂಟೈನ್ ಮಾಡ್ತಿದ್ದೆ ಅಂತೇಳಿ ಕಾವ್ಯ ಅವ್ರು ಕೇಳ್ತಾರೆ. ಹೌದು, ನಾನೇ ಎಲ್ಲ ನೋಡ್ಕೊತೀನಿ, ನೀನು ಅದೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಸುಮ್ಮನಾಗಿದ್ರೆ ಕಾವ್ಯ ಅವ್ರ ತಮ್ಮ ಅಲ್ಲಿಗೆ ಸರಿ ಹೋಗ್ತಿತ್ತು. ಇನ್ನೂ ಒಂದೆಜ್ಜೆ ಮುಂದೆ ಹೋಗಿ ಎಲ್ಲರೂ ಏನು ಮಾತಾಡ್ತಿದ್ದಾರೆ, ಗಿಲ್ಲಿಯಿಂದಾನೇ ಕಾವ್ಯ, ಗಿಲ್ಲಿನ ಕಾವ್ಯ ಯಾವಾಗಲೂ ನಾಮಿನೇಟ್ ಮಾಡ್ತಾರೆ, ಗಿಲ್ಲಿ ಇಲ್ಲಾಂದರೆ ಕಾವ್ಯ ಏನೂ ಇಲ್ಲ, ಗಿಲ್ಲಿಯನ್ನು ತೋರಿಸ್ಕೊಂಡು ಕಾವ್ಯ ಹೈಲೈಟ್ ಆಗ್ತಿದ್ದಾರೆ ಅಷ್ಟೇ ಅಂತೇಳಿ ಮಾತಾಡ್ಕೋತಿದ್ದಾರೆ. ಹಾಗೆ ಮಾತಾಡ್ತಿದ್ದಾರೆ, ಹೀಗೆ ಮಾತಾಡ್ತಿದ್ದಾರೆ ಅಂತೇಳಿ ಕೆಲವೊಂದು ಬಿಗ್ ಬಾಸ್ ಮನೆಯ ರೂಲ್ಸನ್ನು ಬ್ರೇಕ್ ಮಾಡಿಬಿಡ್ತಾರೆ. ಸೊ ಈ ವಿಚಾರಗಳನ್ನ ಅವರು ಹೇಳೋ ಆಗಿರೋದಿಲ್ಲ. ಕೆಲವೊಂದು ಹೇಳಬಾರದ ಕೆಲವೊಂದಿಷ್ಟು ವಿಷಯಗಳನ್ನ ಸಂಭಾಷಣೆಯನ್ನು ನಡೆಸ್ತಿರ್ತಾರೆ. ಸೊ ಈ ಮಾತು ಬಿಗ್ ಬಾಸ್ ಕಿವಿಗೆ ಬಿದ್ದ ತಕ್ಷಣವೇ ಬಿಗ್ ಬಾಸ್ ಅವ್ರಿಗೆ ಒಂದು ಅನೌನ್ಸ್ಮೆಂಟ್ನ ಕೊಡ್ತಾರೆ. ಕೂಡಲೇ ಕಾವ್ಯ ಅವರ ತಾಯಿ ಹಾಗೂ ಕಾವ್ಯ ಅವರ ತಮ್ಮ ಮನೆಯಿಂದ ಹೊರಗಡೆ ಬರತಕ್ಕದ್ದು ಅಂತೇಳಿ ಹೇಳಲಾಗತ್ತೆ. ಸೊ ತಕ್ಷಣವೇ ಇಬ್ಬರು ಹೊರಗಡೆ ಬರ್ತಾರೆ. ಇವರು ಈ ಥರ ರೂಲ್ಸ್ನ ಬ್ರೇಕ್ ಮಾಡಿಲ್ಲ ಅಂದರೆ ಇನ್ನೊಂದಷ್ಟು ಗಂಟೆಗಳ ಕಾಲ ಕಾವ್ಯ ಅವರ ಜೊತೆ ತಮ್ಮ ಮತ್ತು ಅಮ್ಮ ಕಾಲವನ್ನು ಕಳೆಯಬಹುದಾಗಿತ್ತು. ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಶುರುವಾಗಲಿದೆ. ನಿಮ್ಮ ಪ್ರಕಾರ ಯಾರು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಿದ್ದಾರೆ, ಯಾರಿಗೆ ವಿನ್ ಆಗಬೇಕು, ಸೊ ಯಾರನ್ನ ಸೇವ್ ಮಾಡಬೇಕು ಅಂತಿದ್ದೀರಾ, ಸೊ ಕಮೆಂಟ್ ಮಾಡಿ ತಿಳಿಸಿ.